ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತೀವ್ರ ಕುತೂಹಲ ಕೆರಳಿಸಿರೋ ನೇತ್ರಾವತಿ ತೀರದ ಬುರ್ಡೆ ಫೈಲ್ಸ್ನಲ್ಲಿ ಮೇಜರ್ ಬೆಳವಣಿಗೆಗಳಾಗ್ತಾ ಇವೆ. ಹೂತಾಕಿದ್ದು ನಾನೇ ಅಂತ ಹೇಳಿದ್ದ ಚಿನ್ನಯ್ಯ ಈಗ SIT ಅಧಿಕಾರಿಗಳ ಮುಂದೆ ಹಲವು ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿರೋ ಮಾಹಿತಿ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿ ಇನ್ನು ಹಲವು ಜನರ ಪಾತ್ರ ಇದೆ ಅಂತ ಚಿನ್ನಯ್ಯ ಹೇಳಿದ್ದಾರೆ. ಮಹೇಶ್ ತಿಮರೋಡಿ ಮತ್ತು ತಂಡ ಪುಣೆಯಲ್ಲಿನ ಒಬ್ಬರು ವಕೀಲರನ್ನ ಭೇಟಿ ಮಾಡೋಕೆ ಕರ್ಕೊಂಡು ಹೋಗಿದ್ರು. ಅಲ್ಲದೆ ಕರ್ನಾಟಕದ ಪ್ರಖ್ಯಾತ ಸ್ವಾಮೀಜಿಯನ್ನ ಕೂಡ ಭೇಟಿ ಮಾಡಿಸಿದ್ರು. ಭೇಟಿ ಮಾಡಿರೋದು ಮತ್ತು ಮಾತನಾಡಿರೋ ವಿಡಿಯೋ ರೆಕಾರ್ಡಿಂಗ್ಸ್ ಕೂಡ ಇದೆ. ಆ ವಿಡಿಯೋ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲೇ ಇದೆ ಅಂತ SIT ಅಧಿಕಾರಿಗಳ ಮುಂದೆ ಆತ ಹೇಳಿಕೊಂಡಿದ್ದಾರೆ. ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿರೋ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಕಳೆದ 2 ತಿಂಗಳಿಂದ ಆಶ್ರಯ ಪಡೆದಿದ್ರು. ತಿಮರೋಡಿ ಮನೆಯಲ್ಲೇ 20-25 ಇಂಟರ್ವ್ಯೂ ಕೂಡ ರೆಕಾರ್ಡ್ ಮಾಡಲಾಗಿದೆ. ಅಲ್ಲದೆ ಕ್ಷೇತ್ರದ ಸುತ್ತಮುತ್ತ ಶೋಧ ನಡೆಸುತ್ತಿರುವಾಗ ಚಿನ್ನಯ್ಯ ತಿಮರೋಡಿ ಮನೆಯಲ್ಲೇ ಇದ್ರು ಅಂತ ಗೊತ್ತಾಗಿದೆ. ಹೀಗಾಗಿ SIT ಅಧಿಕಾರಿಗಳು ಮನೆ ಶೋಧ ಮಾಡ್ತಾ ಇದ್ದಾರೆ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಪಡೆದು ತಿಮರೋಡಿ ಮನೆಯನ್ನ ಜಾಲಾಡ್ತಿದ್ದಾರೆ. ಸ್ಥಳ ಮಹಜರು ಕೂಡ ಮಾಡಿದ್ದಾರೆ. ಈ ವೇಳೆ ಚಿನ್ನಯ್ಯರ ಮೊಬೈಲ್ ಕೂಡ ಸಿಕ್ಕಿದೆ. ಅದನ್ನ SIT ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ. ಏನು ಚಿನ್ನಯ್ಯ ಮತ್ತು ತಿಮರೋಡಿ ತಂಡದ ನಡುವೆ ಗಲಾಟೆಯಾಗಿತ್ತು. ಗುರುತಿಸಿದ ಜಾಗದಲ್ಲಿ ಕಳೆಬರ ಸಿಗದೇ ಇದ್ದಾಗ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಪರಿಸ್ಥಿತಿ ಅಂತ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾರೆ. ಎಲ್ಲೊಂದ್ ಕಡೆ ತನ್ನ ಮಗಳು ನಾಪತ್ತೆಯಾಗಿದ್ದಳು ಅಂತ ಕತೆ ಕಟ್ಟಿದ್ದ ಸುಜಾತಾ ಭಟ್ರನ್ನ ಕೂಡ SIT ವಿಚಾರಣೆ ಮಾಡ್ತಿದೆ. ಸುಜಾತಾ ಬೆಳ್ತಂಗಡಿ SIT ಕಚೇರಿಗೆ ವಿಚಾರಣೆಯಲ್ಲಿ ಹಾಜರಾಗಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ SIT ಇವರಿಗೆ ಆಗಸ್ಟ್ 23ಕ್ಕೆ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿತ್ತು. ಆದ್ರೆ ಇವರು ಅನಾರೋಗ್ಯದ ಕಾರಣ ಕೊಟ್ಟು 29ನೇ ತಾರೀಕಿಗೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಆದ್ರೀಗ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಆಗಸ್ಟ್ 26ರ ಬೆಳಿಗ್ಗೆ 5 ಗಂಟೆಗೇನೆ ವಿಚಾರಣೆ ಫೇಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಈ ಕೇಸ್ನಲ್ಲಿ ಹೇಳಿಕೆಗಳ ಮೂಲಕವೇ ಸದ್ದು ಮಾಡ್ತಾ ಇದ್ದ ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜೈನರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಆರೋಪದಡಿನೂ ಇವ್ರ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ. ಆಗಿತ್ತು, ಅದನ್ನೀಗ ಬೆಳ್ತಂಗಡಿ ಠಾಣೆಗೆ ವರ್ಗಾವಣೆ ಮಾಡಲಾಗಿದೆ. ಈ ಹಿಂದೆ ಒಂದ್ ಕಡೆ ಮಾತನಾಡಿದ್ದ ಮಟ್ಟಣ್ಣನವರ್, ಮದುವೆಯಾಗೋ ಹೆಣ್ಣು ಮಗಳು ಜೈನ ರಾಜರೊಂದಿಗೆ ಮೊದಲ ರಾತ್ರಿ ಕಳೆಯಬೇಕಾಗಿತ್ತು. ಏಕಶಿಲಾ ಮೂರ್ತಿ ನಿರ್ಮಾಣ ಮಾಡಿದ ಶಿಲ್ಪಿಗಳ ಕೈ ಕತ್ತರಿಸ್ತಾ ಇದ್ರು ಅಂತೆಲ್ಲ ಹೇಳಿಕೆ ಕೊಟ್ಟಿದ್ರು. ಈಗ ಆ ಕೇಸನ್ನ ಬೆಳ್ತಂಗಡಿ ಠಾಣೆಗೆ ವರ್ಗಾಯಿಸಲಾಗಿದೆ. ಏನೋ ಈ SIT ತನಿಖಾ ತಂಡದಲ್ಲಿದ್ದ IPS ಅಧಿಕಾರಿ MN ಅನುಚೇತ್ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ. ಇದರಿಂದ ತನಿಖೆ ಇನ್ನು ಕಂಪ್ಲೀಟ್ ಆಗದೇ ಇದ್ರು ಅನುಚೇತ್ ಅವರು ಯಾಕೆ ಅಮೆರಿಕಕ್ಕೆ ಹೋಗಿದ್ದಾರೆ ಅಂತ ಭಾರಿ ಚರ್ಚೆಯಾಗ್ತಾ ಇದೆ. ಆದರೆ ಇಂಟೆಲಿಜೆನ್ಸಿ ಟ್ರಾನ್ಸ್ಪೋರ್ಟೇಷನ್ ಸೊಸೈಟಿ ಆಫ್ ಅಮೆರಿಕಾ ವರ್ಲ್ಡ್ ಕಾಂಗ್ರೆಸ್ ಈವೆಂಟ್ನಲ್ಲಿ ಭಾಗಿಯಾಗೋಕೆ ಅನುಚೇತ್ ಹೋಗಿದ್ದಾರೆ. ಇದಕ್ಕಾಗಿ ಸರ್ಕಾರ ಅವರಿಗೆ ವೇತನ ಸಹಿತ ರಜೆಯನ್ನು ಮುಂಚೆನೆ ಕೊಟ್ಟಿತ್ತು. ಸೆಪ್ಟೆಂಬರ್ 3 ಅಥವಾ 4ಕ್ಕೆ ಭಾರತಕ್ಕೆ ವಾಪಸ್ ಆಗಬಹುದು ಅನ್ನೋ ಮಾಹಿತಿನೂ ಬರ್ತಾ ಇದೆ. ಸಾಮಾನ್ಯವಾಗಿ ಅಮೆರಿಕ ಪ್ರವಾಸದ ವೀಸಾ ಅವೆಲ್ಲ 1-2 ದಿನದಲ್ಲಿ ಆಗೋ ವಿಚಾರ ಅಲ್ಲ, ತಿಂಗಳುಗಳ ಮುಂಚೆನೆ ಅದರ ಎಲ್ಲ ವರ್ಕ್ ಆಗಿರುತ್ತೆ. ಸೊ ಬಹುತೇಕ ಇದು ಮುಂಚೆನೆ ನಿರ್ಧಾರ ಆಗಿದ್ದ ಪ್ರೋಗ್ರಾಮ್ ತರ ಕಾಣಿಸ್ತಾ ಇದೆ. ನೋಡ್ಬೇಕು, ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು. ಏನೋ ಪಾಕ್ ಜೊತೆಗೆ ಉದ್ವಿಗ್ನತೆ ಹಸಿಯಾಗಿರೋ ಹೊತ್ತಲ್ಲಿ ಭಾರತದ ನೌಕಾಪಡೆಗೆ 2 ಹೊಸ ಯುದ್ಧ ನೌಕೆಗಳ ಆಗಮನ ಆಗಿದೆ. INS ಉದಯಗಿರಿ ಹಾಗೂ INS ಹಿಮಗಿರಿ ಅನ್ನೋ 2 ಯುದ್ಧ ನೌಕೆಗಳು ನೌಕಾಪಡೆಗೆ ಸೇರ್ಪಡೆಗೊಂಡಿವೆ. ಭಾರತ ಇದೇ ಮೊದಲ ಬಾರಿಗೆ 2 ಯುದ್ಧ ನೌಕೆಗಳನ್ನು ಏಕಕಾಲದಲ್ಲಿ ಸೇನಾಪಡೆಗೆ ಸೇರ್ಪಡೆ ಮಾಡಿಕೊಂಡಿದೆ. ಇದು ಸ್ವಾವಲಂಬಿ ಭಾರತದ ಕನಸನ್ನು ನನಸಾಗಿಸುವ ವಿಚಾರ. ನಮ್ಮ ದೂರದೃಷ್ಟಿ ಮತ್ತು ಕಮಿಟ್ಮೆಂಟ್ಗೆ ಸಾಕ್ಷಿ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ವಿಶಾಖಪಟ್ಟಣಂನಿಂದ ಇವುಗಳ ಪ್ರಯಾಣ ಶುರುವಾಗುತ್ತೆ. ಅಂದಹಾಗೆ ಪ್ರಾಜೆಕ್ಟ್ 17A ಕ್ಲಾಸ್ ಯೋಜನೆ ಅಡಿ ಸುಮಾರು ನೌಕೆಗಳನ್ನು ನಿರ್ಮಾಣ ಮಾಡಲಾಗ್ತಿದೆ. ಈಗ ಲೇಟೆಸ್ಟ್ ನೌಕೆಗಳನ್ನು ಸೇರಿಸಿಕೊಳ್ತಿದ್ದಾರೆ. ಶಿವಾಲಿಕ್ ಕ್ಲಾಸ್ ಫ್ರಿಗೇಟ್ಗಳಂತೆ ಇವುಗಳನ್ನು ಕೂಡ ರೆಡಿ ಮಾಡಲಾಗಿದೆ. ಇವುಗಳಿಗೆ ಅಡ್ವಾನ್ಸ್ಡ್ ಡಿಸೈನ್, ಸ್ಟೆಲ್ ಟೆಕ್ನಾಲಜಿ, ವೆಪನ್ ಅಂಡ್ ಸೆನ್ಸಾರ್ ಸಿಸ್ಟಮ್ಗಳೆಲ್ಲವೂ ಮಾಡರ್ನ್ ಹಾಕಲಾಗಿದೆ. ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್, ಸೂಪರ್ ಸಾನಿಕ್ ಬ್ರಹ್ಮೋಸ್ ಮಿಸೈಲ್,
ಸ್ವದೇಶಿ ರಾಕೆಟ್, ಟಾರ್ಪಿಡೋ ಹಾಗೂ ಅತ್ಯಾಧುನಿಕ ಫೈರ್ ಕಂಟ್ರೋಲ್ ಸಿಸ್ಟಮ್ಗಳನ್ನು ಕೂಡ ಅಳವಡಿಸಲಾಗಿದೆ. ಇವುಗಳು ಹೈ ರಿಸ್ಕ್ ನೇವಲ್ ಆಪರೇಷನ್ ಟೈಮ್ನಲ್ಲಿ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡಲಿವೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಭಾರತದಲ್ಲಿ ಇವಿಗಳ ಉತ್ಪಾದನೆಗೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆಯಾಗಿದೆ. ಗುಜರಾತ್ನ ಹನ್ಸಲ್ಪುರದಲ್ಲಿ ಮಾರುತಿ ಸುಜುಕಿಯ ಮೊದಲ ಗ್ಲೋಬಲ್ ಬ್ಯಾಟರಿ ಎಲೆಕ್ಟ್ರಿಕ್ ವೆಹಿಕಲ್ ಈ ವಿಟಾರಾ ಕಾರ್ಗೆ ಚಾಲನೆ ಕೊಡಲಾಗಿದೆ. ಪಿಎಂ ನರೇಂದ್ರ ಮೋದಿ ಡೆನ್ಜೋ ತೋಶಿಬಾ ಮತ್ತು ಸುಜುಕಿ ಮೋಟಾರ್ಸ್ನ ಜಂಟಿ ಉದ್ಯಮ ಟಿಡಿಎಸ್ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಡ್ಗಳ ಪ್ಲಾಂಟ್ ಅನ್ನು ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಮೋದಿ, ಭಾರತದ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನಲ್ಲಿ ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ. ಇಂದಿನಿಂದ ಸುಮಾರು 100 ರಾಷ್ಟ್ರಗಳಿಗೆ ಭಾರತ ಎಲೆಕ್ಟ್ರಿಕ್ ವಾಹನಗಳನ್ನು ಇಲ್ಲಿಂದ ರಫ್ತು ಮಾಡುತ್ತೆ. ಇದರೊಂದಿಗೆ ಹೈಬ್ರಿಡ್ ಬ್ಯಾಟರಿ ಎಲೆಕ್ಟ್ರೋಲೈಟ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಶುರುವಾಗಿದೆ ಅಂತ ಹೇಳಿದ್ದಾರೆ. ಜಾಪನೀಸ್ ಆಟೋಮೊಬೈಲ್ ಪವರ್ ಹೌಸ್ ಸುಜುಕಿ ಮುಂದಿನ 5-6 ವರ್ಷಗಳಲ್ಲಿ 70,000 ಕೋಟಿ ರೂಪಾಯಿಯನ್ನ ಭಾರತದಲ್ಲಿ ಹೂಡಿಕೆ ಮಾಡುತ್ತೆ ಅಂತ ಸುಜುಕಿ ಮೋಟಾರ್ನ ಮುಖ್ಯಸ್ಥ ತೋಶಿಹಿರೋ ಸುಜುಕಿ ಘೋಷಿಸಿದ್ದಾರೆ. ಜೊತೆಗೆ ಕಳೆದ 4 ದಶಕಗಳಿಂದ ಭಾರತದಲ್ಲಿ ಸುಜುಕಿ ಕೆಲಸ ಮಾಡಿದ್ದಕ್ಕೆ ಹೆಮ್ಮೆ ಇದೆ. ಸಸ್ಟೈನಬಲ್ ಗ್ರೀನ್ ಮೊಬಿಲಿಟಿ ಹಾಗೂ ವಿಕಸಿತ ಭಾರತಕ್ಕೆ ಕೊಡುಗೆ ಕೊಡೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಸದ್ಯ ಗುಜರಾತ್ನಲ್ಲಿ ಉದ್ಘಾಟನೆಯಾಗಿರೋ ಪ್ಲಾಂಟ್ ವಿಶ್ವದ ಅತಿದೊಡ್ಡ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳಲ್ಲಿ ಒಂದಾಗುತ್ತೆ. ಭಾರತ ಸೇರಿ ಜಗತ್ತಿನಾದ್ಯಂತ ಗ್ರಾಹಕರಿಗೆ ಇಲ್ಲಿಂದ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ ಸಿಗುತ್ತೆ. 10 ಲಕ್ಷ ಕಾರ್ಗಳನ್ನು ಇಲ್ಲಿಂದ ತಯಾರಿಸೋ ಗುರಿಯನ್ನ ಕೂಡ ಇಟ್ಟುಕೊಳ್ಳಲಾಗಿದೆ. ಭಾರತದ ಮೇಲಿನ ಟ್ರಂಪ್ ಟ್ಯಾರಿಫ್ ಅನ್ನ ಇದೀಗ ಜರ್ಮನಿ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಭಾರತದಲ್ಲಿರೋ ಜರ್ಮನಿ ರಾಯಭಾರಿ ಜಾರ್ಜ್ ಎಂಜ್ವೀಲರ್ ಈ ರೀತಿ ಟ್ಯಾರಿಫ್ ಹಾಕಿ ಅಂತಾರಾಷ್ಟ್ರೀಯ ವ್ಯಾಪಾರ ಹಾಳಾಗುತ್ತೆ ಅಂತ ಹೇಳಿ ಅಮೆರಿಕಗೆ ಬುದ್ಧಿ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ನ ಪ್ರೇಯರ್ ನಮಸ್ತೆ ಸದಾವತ್ಸಲೆ ಮಾತೃಭೂಮಿಯನ್ನ ಹಾಡಿ ಡಿಕೆ ಶಿವಕುಮಾರ್ ಸ್ವಪಕ್ಷೀಯರ ಕೆಂಗಣ್ಣಿ ಗುರಿಯಾಗಿದ್ರಲ್ಲ, ಈಗ ಸ್ವಪಕ್ಷೀಯರಲ್ಲಿ ಒಂದು ಸೆಕ್ಷನ್ ಒತ್ತಡಕ್ಕೆ ಮಣಿದು ಅವರು ಅಪಾಲಜಿ ಕೂಡ ಕೇಳಿಬಿಟ್ಟಿದ್ದಾರೆ, ಸಾರಿ ಕೂಡ ಕೇಳಿಬಿಟ್ಟಿದ್ದಾರೆ, ಕ್ಷಮೆಯಾಚನೆ. ನಾನು ಆರ್ಎಸ್ಎಸ್ ಹಾಡನ್ನ ಹಾಡಿದಕ್ಕೆ ನೋವಾಗಿದ್ರೆ ನನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಪಕ್ಷದ ನಾಯಕರಿಗೆ ಮತ್ತು INDIA ಕೂಟದ ನಾಯಕರಿಗೆ ಸಾರಿ ಹೇಳ್ತೀನಿ, ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ನಾನು ಯಾರಿಗೂ ಹೆದರಿ ಕ್ಷಮೆ ಕೇಳ್ತಾ ಇಲ್ಲ. ನನ್ನ ಪಕ್ಷ ನಿಷ್ಠೆಯನ್ನ ಪ್ರಶ್ನೆ ಮಾಡೋರು ಮೂರ್ಖರು. ಸೊ ಈ ವಿಚಾರದಲ್ಲಿ ರಾಜಕೀಯ ಮಾಡೋರು ಮಾಡ್ಲಿ, ಇದನ್ನ ಇಲ್ಲಿಗೆ ತೆರೆ ಎಳೆಯೋಣ. ನನಗಿದ್ರ ಬಗ್ಗೆ ರಾಹುಲ್ ಗಾಂಧಿ ಏನು ಕೇಳಲಿಲ್ಲ ಅಂತ ಡಿಕೆ ಶಿವಕುಮಾರ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದ್ರೆ ಒಂದು ದಿನದ ಮುಂಚೆ ಅಷ್ಟೇ ಕಾಂಗ್ರೆಸ್ನ ಹೈಕಮಾಂಡ್ ಲೆವೆಲ್ ನಲ್ಲಿ ಇನ್ಫ್ಲೂಯೆನ್ಷಿಯಲ್ ಅಂತ ಕರೆಸ್ಕೊಳ್ಳೋ BK ಹರಿಪ್ರಸಾದ್ ಡಿಕೆ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕ್ಷಮೆಯಾಚನೆ ಮಾಡಿದ್ದಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದು ಸಂಪುಟದ ಇನ್ನೊಬ್ಬ ಮಿನಿಸ್ಟರ್ ದರ್ಶನಪುರ ಅವರು ಇವರು ಸಪೋರ್ಟ್ ಮಾಡಿದ್ದಾರೆ. ಡಿಕೆ ಹಂಗೇನು ಹೇಳಿಲ್ಲ, ಪ್ರಾಬ್ಲಮ್ ಆಗೋ ತರ. ನಾನು ಚಿಕ್ಕವನಿದ್ದಾಗ RSS ಶಾಖೆಗೆ ಹೋಗಿದ್ದೆ, ಸೂರ್ಯ ನಮಸ್ಕಾರ ಮಾಡಿಸ್ತಾ ಇದ್ರು, ಆಟನೂ ಆಡಿಸ್ತಾ ಇದ್ರು. ಅಶ್ವಥ್ ನಾರಾಯಣ್ಗೆ ಟಾಂಗ್ ಕೊಡೋಕೆ RSS ಶಾಖೆಯಲ್ಲಿದ್ರು ಕೂಡ ನಿನಗೆ ಗೀತೆ ಹಾಡಕ್ ಬರಲ್ಲ ಅಂತ ಹೇಳೋಕೆ ಈ ರೀತಿ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಡಿಫೆಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ಕೂಡ RSS ಶಾಖೆಗೆ ಚೈಲ್ಡ್ಹುಡ್ ಅಲ್ಲಿ ಹೋಗಿದ್ದೆ, ಅಲ್ಲಿ ನಾನು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೆ ಅಂತ ಹೇಳಿ ದರ್ಶನಾಪುರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದನ್ನ ಒಳಗಡೆ ಇನ್ ಯಾವ ರೀತಿ ವಿವಾದವನ್ನ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಕಂಟಿನ್ಯೂ ಮಾಡುತ್ತೆ ಅಂತ ನೋಡ್ಬೇಕಿದು. ಬಾನು ಮುಷ್ತಾಕ್ ಈ ಸಲ ದಸರಾ ಉದ್ಘಾಟನೆ ಮಾಡೋ ವಿಚಾರವಾಗಿ ಭಾರಿ ಪರ ವಿರುದ್ಧ ಚರ್ಚೆ ನಡೀತಿರೋ ಹೊತ್ತಲ್ಲಿ DCM DK ಶಿವಕುಮಾರ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಕೇವಲ ಹಿಂದೂ ಆಸ್ತಿ ಅಲ್ಲ, ದಸರಾ ಧಾರ್ಮಿಕ ಆಚರಣೆ ಅಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಸಮುದಾಯದವರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅದು ಅವರ ನಂಬಿಕೆ. ನಾವು ಮಸೀದಿ, ಚರ್ಚ್ಗೂ ಹೋಗ್ತೀವಿ, ಬಸ್ತಿ, ದೇವಾಲಯ, ಜೈನ ದೇವಾಲಯ, ಗುರುದ್ವಾರಕ್ಕೂ ಹೋಗ್ತೀವಿ. ಗುರುದ್ವಾರಕ್ಕೆ ಹೋಗೋದು ತಪ್ಸೋಕ್ ಆಗತ್ತಾ? ಹಿಂದೂ ದೇವಾಲಯಕ್ಕೆ ಅವರನ್ನ ಬರೋದು ತಪ್ಸೋಕ್ ಆಗತ್ತಾ? ಯಾರು ಬೇಕಾದ್ರೂ ಹೋಗಬಹುದು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೈನಲಿ ರಾಜ್ಯ ಸರ್ಕಾರ 75 ಸದಸ್ಯರನ್ನ ಒಳಗೊಂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ರಚಿಸಿದೆ. ಇದಕ್ಕೆ ಅಧ್ಯಕ್ಷರಾಗಿ CM ಸಿದ್ದರಾಮಯ್ಯ ಹಾಗೂ ಉಪಾಧ್ಯಕ್ಷರನ್ನಾಗಿ DK ಶಿವಕುಮಾರ್ ಅವರನ್ನ ನೇಮಿಸಲಾಗಿದೆ. ಈ ಸಮಿತಿಯಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಶೋಭಾ ಕರಂದ್ಲಾಜೆ ಹಾಗೂ ರಾಜ್ಯ ಸಚಿವರಾದ ರಾಮಲಿಂಗಾರೆಡ್ಡಿ, KJ ಜಾರ್ಜ್, ಬೈರತಿ ಸುರೇಶ್, ದಿನೇಶ್ ಗುಂಡೂರಾವ್ ಸೇರಿ ಹಲವು ಪದನಿಮಿತ್ತ ಸದಸ್ಯರಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆಯನ್ನ 5 ಪಾಲಿಕೆಗಳನ್ನಾಗಿ ವಿಭಜಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಅದರ ನಿರ್ಮಾಣಕ್ಕೆ ಆದೇಶ ಹೊರಡಿಸಲಾಗಿತ್ತು. ಅದಕ್ಕೀಗ ಸಮಿತಿ ಕೂಡ ರಚನೆಯಾಗಿದೆ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಹಳದಿಪುರ ಅನ್ನೋ ಕಡೆ ಅತಿ ಹೆಚ್ಚು 75.5 ಮಿಲಿಮೀಟರ್ ಮಳೆಯಾಗಿದೆ. ಅತ ನಿರಂತರ ಮಳೆ ಸುರಿತಾ ಇರೋ ಪರಿಣಾಮ ಬೀದರ್ ಜಿಲ್ಲೆಯಲ್ಲಿ 100 ಎಕರೆ ಬೆಳೆ ನಾಶ ಆಗಿದೆ. ಕೊಳ್ಳಾರ ಮತ್ತು ಅಣದೂರು ಗ್ರಾಮದ ಸುತ್ತಮುತ್ತ ಪ್ರದೇಶದಲ್ಲಿ ಬೆಳೆದಿದ್ದ ಉದ್ದು, ತೊಗರಿ, ಕಬ್ಬು ನೀರು ಪಾಲಾಗಿದೆ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿ ಬೆಟ್ಟಗಳಿಗೆ ಆಗಸ್ಟ್ 26ರಿಂದ 2 ದಿನಗಳ ಕಾಲ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಮುಳ್ಳಯ್ಯನಗಿರಿಯಲ್ಲಿನ ಮುಳ್ಳಪ್ಪ ಸ್ವಾಮಿ ದೇಗುಲಕ್ಕೆ ಭಕ್ತ
ಭಕ್ತಾದಿಗಳು ಪೂಜೆ ಮಾಡೋಕೆ ಬರ್ತಾರೆ. ಸೊ ಪ್ರವಾಸಿಗರ ದಟ್ಟಣೆಯಿಂದ ಪೂಜೆಗೆ ವಿಳಂಬ ಆಗುತ್ತೆ ಅಂತ ಹೇಳಿ ಚಿಕ್ಕಮಗಳೂರು ಡಿಸಿ ಮೀನಾ ನಾಗರಾಜ್ ಈ ಆದೇಶ ಹೊರಡಿಸಿದ್ದಾರೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಾಧಾರಣವಾಗಿ ಮಳೆಯಾಗುತ್ತೆ. ಹೀಗಾಗಿ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಮೇಘ ಸ್ಫೋಟ ಉಂಟಾಗಿದೆ. ಪರಿಣಾಮ 4 ಮೃತಪಟ್ಟಿದ್ದಾರೆ. 10ಕ್ಕೂ ಅಧಿಕ ಮನೆಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಅತ್ತ ಕಥುವಾ ಹಾಗೂ ಕಿಶ್ತ್ವಾರ್ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಆ ಪ್ರದೇಶಗಳಲ್ಲಿ ಏನ್ ಹಾನಿಯಾಗಿದೆ ಅನ್ನೋದರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಭಾರಿ ಮಳೆಯಿಂದಾಗಿ ಹಲವು ಕಡೆ ಪ್ರವಾಹ ಉಂಟಾಗಿದೆ. ಪರಿಣಾಮ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಸಂಚಾರವನ್ನೇ ಬಂದ್ ಮಾಡಲಾಗಿದೆ. ಅತ್ತ ಧಾರಾಕಾರ ಮಳೆ ಸುರಿತಾ ಇರೋ ಪರಿಣಾಮ ದೋಡಾಗೆ ಕನೆಕ್ಟ್ ಮಾಡೋ ಪ್ರಮುಖ ರಸ್ತೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ತಾವಿ ಸೇರಿದ ಹಾಗೆ ಹಲವು ನದಿ ಕೊಳ್ಳಗಳು ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇವೆ. ಜಮ್ಮು ಭಾಗದಲ್ಲಿ ಸಾರ್ವಜನಿಕರು ಭೂಕುಸಿತ ಪ್ರದೇಶ ಹಾಗೂ ನದಿ ದಂಡೆಗಳಿಂದ ದೂರ ಇರಿ ಅಂತ ಹೇಳಿ ಅಧಿಕಾರಿಗಳು ಅಲರ್ಟ್ ಜಾರಿ ಮಾಡಿದ್ದಾರೆ. ಇನ್ನೊಂದು ಕಡೆ ಇದೇ ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ವೈಷ್ಣೋ ದೇವಿ ದೇಗುಲಕ್ಕೆ ಹೋಗೋ ಮಾರ್ಗದಲ್ಲಿ ಭೂಕುಸಿತ ಉಂಟಾಗಿ 5 ಪ್ರಾಣ ಕಳ್ಕೊಂಡಿದ್ದಾರೆ. 14 ಜನ ಗಾಯಗೊಂಡಿದ್ದಾರೆ. ಈ ಘಟನೆ ನಂತರ ಈ ದೇಗುಲಕ್ಕೆ ಯಾತ್ರಾರ್ಥಿಗಳು ಬರೋದನ್ನ ನಿಲ್ಲಿಸಲಾಗಿದೆ. ಏನೋ ಭಾರತದ ಷೇರುಪೇಟೆ ಲಾಸ್ ನಲ್ಲೇ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ 849 ಪಾಯಿಂಟ್ಸ್ ಬಿದ್ದು 80,786ಕ್ಕೆ ತಲುಪಿದೆ. ನಿಫ್ಟಿ 255 ಪಾಯಿಂಟ್ಸ್ ಬಿದ್ದು 24,712ಕ್ಕೆ ಬಂತು. ಭಾರತದ ಮೇಲೆ ಅಮೆರಿಕ ಸರ್ಕಾರ ಒಟ್ಟು 50% ಟ್ರಂಪ್ ಸರ್ಕಾರ ಈಗ ಟ್ಯಾರಿಫ್ ಘೋಷಿಸಿರೋದು ಷೇರುಪೇಟೆಗೆ ಹೊಡೆತ ಕೊಟ್ಟಿದೆ. ಜಾರಿ ಆಗತ್ತೆ ಅಂತ ಹೇಳಿ ನೋಟಿಸ್ ಕೂಡ ಕೊಟ್ಟಿರೋದು. ಜೊತೆಗೆ ವಿದೇಶಿಯರು ಕೂಡ ಬಹಳ ಸೆಲ್ಲಿಂಗ್ ಭಾರತೀಯ ಸ್ಟಾಕ್ಸ್ ಅನ್ನ ಮಾರ್ಕೊಂಡು ಓಡ್ತಾ ಇದ್ದಾರೆ. ಅದರಿಂದಲೂ ಪೆಟ್ಟು ಬಿದ್ದಿದೆ. ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್ ಮತ್ತು ರಿಲಯನ್ಸ್ ಷೇರುಗಳು ಲಾಸ್ ಮಾಡಿಕೊಂಡ್ವು. ಹಿಂದೂಸ್ತಾನ್ ಯೂನಿಲಿವರ್, ಮಾರುತಿ ಸುಜುಕಿ ಇಂಡಿಯಾ, ಐಟಿಸಿ, ನೆಸ್ಲೆ, ಟಾಟಾ ಕನ್ಸಲ್ಟೆನ್ಸಿ ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಡೌನ್ ಆಗಿ 87 ರೂಪಾಯಿ 69 ಪೈಸೆಯಾಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 396 ರೂಪಾಯಿ ಹೆಚ್ಚಾಗಿ 1,884 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 360 ರೂಪಾಯಿ ಹೆಚ್ಚಾಗಿ 92,410 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 264 ರೂಪಾಯಿ ಕಮ್ಮಿಯಾಗಿ 1,15,870 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.